ಮನೆ ಮದ್ದು ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಈ ಯೂರಿನ್ ಥೆರಪಿ ಬಗ್ಗೆ ತಿಳ್ಕೊಳ್ಳೋಣ. ಈ ಸಮೂತ್ರ ಚಿಕಿತ್ಸೆ ಅನ್ನೋದು ಮನೆ ಮದ್ದು ಭಾಗವಾಗಿ ಇವತ್ತು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಈ ಸಮೂತ್ರ ಚಿಕಿತ್ಸೆ ಅನ್ನೋದು ಸ್ನೇಹಿತರೆ ನಾವು ನೋಡ್ತಾ ಹೋದ್ರೆ ಇದೊಂದು ಅದ್ಭುತವಾದ ವಿಷಯ. ಇದು ಅಂದ್ರೆ ಏನಂತಂದ್ರೆ ಇದು ಒಂಥರ ಸರ್ವರೋಗ ನಿವಾರಣೆ ಅಂತ ನಾವು ಹೇಳ್ತಾ ಇರ್ತೀವಿ ಸ್ನೇಹಿತರೆ. ಇದಕ್ಕೂ ಇದಕ್ಕೂ ಮಾಹಿತಿ ಇದು ಎಲ್ಲಿಂದ ಸಿಕ್ತು, ಇಂಥ ಅದ್ಭುತ ಚಿಕಿತ್ಸೆ ಅನ್ನೋದು ಎಲ್ಲಿಂದ, ಇದಕ್ಕೂ ರೆಫರೆನ್ಸ್ ಏನು ಅಂತ ನೋಡ್ತಾ ಹೋದ್ರೆ ಖಂಡಿತ ಏನಂದ್ರೆ ಇತ್ತೀಚಿನ ಕಾಲದಲ್ಲಿ ಸ್ನೇಹಿತರೆ ಎಷ್ಟೇ ನಾವು ನೋಡ್ತಾ ಇರ್ತೀವಿ, ನಮ್ಮ ಪ್ರತಿಯೊಬ್ಬರು ಮನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಅವ್ರ ಆರೋಗ್ಯ ಅವ್ರ ಹತ್ರ, ಅಂದ್ರೆ ಅವ್ರ ಆರೋಗ್ಯ ಅವ್ರ ಕೈಯಲ್ಲಿ ಇಟ್ಕೋಬೇಕು. ನಾವು ಯಾವಾಗ್ಲೂ ಡಾಕ್ಟರ್ ಕಡೆ ನೋಡ್ತಾ ಇರ್ತೀವಿ, ಯಾವ ಡಾಕ್ಟರ್ ಬಂದು ನಮ್ಗೆ ಏನ್ ಮಾಡ್ತಾರೆ, ಯಾವ ಡಾಕ್ಟರ್ ನಮ್ಗೆ ಸಹಾಯ ಸಿಗತ್ತೆ ಅಂತ ನೋಡ್ತಾ ಇರ್ತೀವಿ. ಖಂಡಿತ ಅದು ಆಗೋದಿಲ್ಲ. ಆತರ ಆಗೋದಿದ್ರೆ ಈಗಾಗ್ಲೇ ಇಡೀ ಪ್ರಪಂಚನೇ ಚೇಂಜ್ ಆಗ್ಬೇಕಾಯ್ತು ಅಲ್ವಾ. ಪ್ರಪಂಚದಲ್ಲಿ ಯಾವುದೇ ಕಾಯಿಲೆಗಳು ಇರಬಾರ್ದು, ಆದ್ರೆ ಅದು ಸಾಧ್ಯವಾಗ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ ನಮ್ಮಲ್ಲೇ ಇರುವಂತ ಅದ್ಭುತ ಚಿಕಿತ್ಸೆಗಳೇನಿದೆಯೋ ನಮ್ಮ ಒಳಗಡೆ ಇರುವಂತದ್ದು ನೋಡಿ, ಧ್ಯಾನ ಮಾಡಿದ್ರೆ ಅದ್ಭುತ ಚಿಕಿತ್ಸೆ. ಆಮೇಲೆ ನಾವು ಈಗ ಹೇಳ್ತಾ ಇರೋಂತ ಆಟೋ ಯೂರಿನ್ ಥೆರಪಿ ಇಲ್ಲಾಂದ್ರೆ ಸಮೂತ್ರ ಚಿಕಿತ್ಸೆ, ಸೆಲ್ಫ್ ಯೂರಿನ್ ಥೆರಪಿ ಅಂತ ಹೇಳ್ತೀವಿ. ಇದನ್ನ ನಾವು ಪಾಲನೆ ಮಾಡಿದ್ರು ಅದ್ಭುತ ಆರೋಗ್ಯ ನಿಮ್ ಸ್ವಂತ ಆಗತ್ತೆ. ಮತ್ತೆ ಇದ್ರಲ್ಲಿ ಏನಿದೆ ಮಹತ್ವ ಅಂತಂದ್ರೆ, ಇದು ಎಲ್ಲಿ ಹೇಗೆ ಬಂತು ಇದಂತಂದ್ರೆ, ಇದನ್ನು ಶಿವಂಬು ಅಂತ ಕರೀತಾರೆ ಸ್ನೇಹಿತರೆ. ಶಿವಂಬು ಅಂತ ಕರೀತಾರೆ. ಶಿವಂಬು ಅಂದ್ರೆ ಏನು? ಶಿವ ಪ್ಲಸ್ ಅಂಬು. ಶಿವ ಅಂದ್ರೆ ಅದೊಂಥರ ಉಪಯೋಗಕರ, ಅಂಬು ಅಂದ್ರೆ ನೀರು, ಉಪಯೋಗಕರ ನೀರು ಅಂತ ಹೇಳ್ತಾರೆ. ಅದು ಎಲ್ಲಿರೋದು? ನಮ್ಮ ದೇಹದಿಂದ ಆಚೆ ಕಡೆ ಬರುವಂತ ಈ ಉಪಯೋಗಕರ ನೀರನ್ನು ನಾವು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಸ್ವಲ್ಪ ಕೆಟ್ಟ ಮಾಹಿತಿ ತುಂಬಾ ಜನ ಹಂಚ್ಕೊಂತಾ ಇರ್ತಾರೆ. ಇಲ್ಲ ಅದು ಉಪಯೋಗಕರ ನೀರಲ್ಲ, ಅದರಲ್ಲಿ ಟಾಕ್ಸಿನ್ಸ್ ಹೋಗ್ತಾ ಇರ್ತದೆ ಅಂತ. ಅದು ತಪ್ಪು ಮಾಹಿತಿ. ಅದು ನಮ್ಗೆ ಅರ್ಥ ಆಗಿಲ್ಲ ಇಷ್ಟುವರೆಗೂ ಅಲ್ವಾ. ನಾವು ಶಾಸ್ತ್ರೀಯವಾಗಿ ಯಾವಾಗ ಓದಿಲ್ಲ, ಯಾರೋ ಹೇಳ್ತಾರೆ ನಾವು ಕೇಳ್ಕೊಂಡು ಹೋಗ್ತೀವಿ, ಅದೆಲ್ಲ ತಪ್ಪು ಕಲ್ಪನೆ ಪ್ರಚಾರ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಅದು ನಾವು ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ ನಾನು. ಈಗ ಏನಾಗ್ತಾ ಇದೆ ಅಂದ್ರೆ ಸ್ನೇಹಿತರೆ, ಸೊ ಇದು ಪ್ರಥಮವಾಗಿ ನಮಗೂ ಈ ಮಾಹಿತಿ, ಈ ಆಟೋ ಯೂರಿನ್ ಥೆರಪಿ ಬಗ್ಗೆ ಹೇಳಿರೋದು ಎಲ್ಲಿ ಅಂದ್ರೆ, ಇದು ಡಮರ ತಂತ್ರದಲ್ಲಿ ಭಾಗವಾಗಿ ಅಲ್ಲಿ ಶಿವಂಬು ಕಲ್ಪ ಅಂತ ಒಂದು ಅಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲಿ? ಡಮರ ತಂತ್ರ ಯಾರು ಹೇಳ್ಕೊಟ್ಟಿದ್ದು? ಡಮರ ತಂತ್ರ ನಮ್ಮ ಲಾರ್ಡ್ ಶಿವ ಅಂದ್ರೆ ನಮ್ಮ ಈಶ್ವರನು ಪಾರ್ವತಿಗೆ ಈಶ್ವರನು ಪಾರ್ವತಿಗೆ ಹೇಳ್ಕೊಟ್ಟಿರುವಂತ ವಿದ್ಯೆ ಇದು. ಅವರು ಹೇಗೆ ಮಾಡ್ಬೇಕು, ಯೂರಿನ್ ಥೆರಪಿ ಹೇಗೆ ಮಾಡ್ಕೋಬೇಕು, ಹೇಗೆ ಮಾಡಿದ್ರೆ ಏನೇನು ಫಲಿತಗಳು ಸಿಗತ್ತೆ ಅಂತ ಎಲ್ಲ 108 ಶ್ಲೋಕಗಳಿದೆ ಸ್ನೇಹಿತರೆ. ಈ ಡಮರ ತಂತ್ರದಲ್ಲಿ ಶಿವಂಬು ಕಲ್ಪ ಬಗ್ಗೆ 108 ಶ್ಲೋಕಗಳಿದೆ. ಆ ಶ್ಲೋಕಗಳಿಂದ ನೀವು ಅರ್ಥ ಮಾಡ್ಕೋಬಹುದು. ಪೂರ್ತಿ ಸಂಸ್ಕೃತ ಅಲ್ಲಿ ಓದಿ ಅರ್ಥ ಮಾಡ್ಕೋಬೇಕು. ಆದ್ರೆ ನಮಗೂ ಈ ಸಂಶೋಧನೆ ಮಾಡಿರುವಂತವ್ರು ಆ ಎಲ್ಲಾ ಸಂಸ್ಕೃತ ಇರುವಂತ ಪದ್ಯಗಳನ್ನು ನಮ್ಗೆ ನೇರವಾಗಿ ಇಂಗ್ಲಿಷ್ ಅಲ್ಲಿ ಆತರ ವ್ಯವಸ್ಥೀಕರಣ ಮಾಡಿದ್ದಾರೆ, ಅರೇಂಜ್ ಮಾಡಿದ್ದಾರೆ. ನಾವು ಅದನ್ನ ಅರ್ಥ ಮಾಡ್ಕೊಂಡೆ ಈ ಯೂರಿನ್ ಥೆರಪಿ ಬಗ್ಗೆ ನಾವು ಹೆಚ್ಚು ಜ್ಞಾನ ಪಡಿಬಹುದು ಸ್ನೇಹಿತರೆ. ಈಗ ಇದೇನಾಗತ್ತಂದ್ರೆ, ಈಗಾಗಲೇ ಹೇಳ್ಕೊಂಡಿದ್ರ ಪ್ರಕಾರ ಈ ಶಿವಂಬು ಅನ್ನೋದು ಅದ್ಭುತವಾದ ಜಲ. ಓಕೆ, ಇದನ್ನು ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಇದನ್ನು ಈ ಇತ್ತೀಚಿನ ಕಾಲದಲ್ಲಿ ಪ್ರಾಚುರ್ಯತಕ್ಕೆ ಬಂದಿರುವಂತದ್ದು ಡಾಕ್ಟರ್ ಜಾನ್ ಆರ್ಮ್ಸ್ಟ್ರಾಂಗ್ ಅಂತ ಅಮೆರಿಕಾದಲ್ಲಿ ಒಂದು ವ್ಯಕ್ತಿ ಸ್ನೇಹಿತರೆ. ಇವ್ರೇನ್ ಮಾಡಿದಂದ್ರೆ, ಅವರು ಇತ್ತೀಚಿನ ಸೆಂಚುರಿ ಅಂದ್ರೆ ಈ 20th ಸೆಂಚುರಿ ಅಂತ ಇಟ್ಕೊಳ್ಳಿ, ಅವಾಗ ಈ ಅಮೆರಿಕಾದಲ್ಲಿರುವಂತ ಈ ಡಾಕ್ಟರ್ ಜಾನ್ ಆರ್ಮ್ಸ್ಟ್ರಾಂಗ್ ಅವರು ತುಂಬಾ ಹೆಚ್ಚು ಪ್ರಚಾರ ಮಾಡಿದ್ದಾರೆ, ಹೆಚ್ಚು ಇದನ್ನು ಪಾಪ್ಯುಲರ್ ಮಾಡಿದ್ದಾರೆ. ಅಷ್ಟುವರೆಗೂ ಯಾರು ಗೊತ್ತಿರ್ಸಿಲ್ಲ. ಅವರೊಂದು ಬುಕ್ ಬರೆದಿದ್ದಾರೆ, ಅದು ಬೇಕಂತ ನೀವು ಓದಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಇದೆ, ದಿ ವಾಟರ್ ಆಫ್ ಲೈಫ್ ಬೈ ಡಾಕ್ಟರ್ ಜಾನ್ ಆರ್ಮ್ಸ್ಟ್ರಾಂಗ್. ಇವರು ಅಮೆರಿಕನ್ ವ್ಯಕ್ತಿ, ಅದ್ಭುತವಾದ ಸೈಂಟಿಸ್ಟು. ಇವರು ಇದನ್ನು ಹೆಚ್ಚು ಪ್ರಾಚುರ್ಯ ಮಾಡಿದ್ದಾರೆ, ಅಷ್ಟುವರೆಗೂ ಯಾರು ಗುರುತಿಸಿಲ್ಲ. ಇದು ಇತ್ತೀಚಿನ ಕಾಲದಲ್ಲಿ ಆಗಿರುವಂತ ವಿಶೇಷ ಸ್ನೇಹಿತರೆ. ಸೊ ಅವರಾದ್ಮೇಲೆ ಇನ್ನು ನಮ್ಮ ಟಿಬೆಟಿಯನ್ ಯೋಗಿ ಮಿಲೇರಪ್ಪ, ನಿಮ್ಗೆ ಗೊತ್ತಿರೋ ವಿಷಯ, ಮಿಲೇರಪ್ಪ ಅವರು ಹೇಳಿದ್ದಾರೆ ಏನಂತಂದ್ರೆ, ಈ ಬುದ್ಧಿಸ್ಟ್ ಮಾಂಗ್ಸು ಮತ್ತೆ ಲಮಾನ್ಸು ಇವರೆಲ್ಲನೂ ಹೆಚ್ಚು ಕಾಲ ಬದುಕ್ತಾ ಇದ್ದಂದ್ರೆ, ಹೆಚ್ಚು ಕಾಲ ಬದುಕದ ಕಾರಣ ಅಂದ್ರೆ ಅವರು ಸ್ವಂತ ಮೂತ್ರ ಕುಡಿತಾರೆ ಅಂತ ಹೇಳಿದ್ದಾರೆ. ಯಾರು? ಮಿಲೇರಪ್ಪ ಅಂತ ಒಂದು ಅದ್ಭುತವಾದ ಯೋಗಿ, ನಿಮ್ಗೆ ಗೊತ್ತಿರೋ ವಿಷಯ. ಈ ಅದ್ಭುತವಾದ ಯೋಗಿ ಹಾಗೆ ಹೇಳಿದ್ದಾರೆ. ಸೊ ಇದೇ ರೀತಿಯಲ್ಲಿ ತುಂಬಾ ಹಲವಾರು ನಿರೂಪಣೆಗಳು ಈ ಆಟೋ ಥೆರಪಿ ಬಗ್ಗೆ ಇದೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಏನಾದ್ರು ನಮ್ಗೆಲ್ಲರೂ ಗೊತ್ತಿರೋ ವಿಷಯ, ಯಾರನ್ನ ಒಬ್ಬರನ್ನು ಒಂದು ಕ್ರಿಮಿನಲ್ನು, ಒಂದು ಡೆಕಾಯಿಟ್ ಏನೋ ಚೋರಿ ಮಾಡಿರೋಂಥ ಅವ್ರಿಗೆ ಅವರು ಕಳ್ತನ ಮಾಡಿದ್ರೆ ತಗೊಂಡೋಗಿ ಅವ್ರು ಜೈಲಲ್ಲಿ ಹಾಕಿದ್ರೆ, ಆ ಜೈಲು ಹೋಗೋ ಮುಂಚೆ ಅಂತ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ರು, ಅವ್ರ ಸ್ವಂತ ಯೂರಿನ್ ಕುಡಿತಾ ಇದ್ರು. ಯಾಕಂದ್ರೆ ಅಲ್ಲಿ ಹೋದ್ರೆ
ಅಲ್ಲೆಲ್ಲ ಹೊಡಿಯೋದು ಎಲ್ಲ ಹೆಚ್ಚಾಗಿರುತ್ತಲ್ಲ, ಅದನ್ನ ತಡ್ಕೋಬೇಕಂದ್ರೆ ಅವ್ರ ಸ್ವಂತ ಯೂರಿನ್ ಕುಡಿದ್ರೆ ನಾವು ತಡ್ಕೊಳಕ್ ಸಾಧ್ಯ ಇಲ್ಲ. ಆ ಶಕ್ತಿ ಇರುತ್ತೆ ಅವ್ರ ಹತ್ರ. ಅದನ್ನು ಮಾಡ್ತಾ ಇದ್ರು. ಅಂದ್ರೆ ಇದು ನಾವು ನೋಡ್ತಾ ಇರ್ತೀವಿ. ಆಮೇಲೆ ನಮ್ಮ ಅಂದ್ರೆ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು, ಯಾವುದೇ ನಮ್ಗೆ ಗಾಯಗಳಾಗಿದ್ರೆ ಕಾಲಿಗೆ, ಎಲ್ಲ ಕಾಯಿಗಳೇ ನಮ್ಮ ದೇಹದ ಮೇಲೆ ಎಲ್ಲೇ ಗಾಯಗಳಾಗಿದ್ರೆ ಅವ್ರು ಹೇಳ್ತಾ ಇದ್ರು, ನಿಮ್ಮ ಯೂರಿನ್ ಅನ್ನು, ನಿಮ್ಮ ಸಮೂತ್ರವನ್ನು ಅಲ್ಲಿ ಹಚ್ಕೋಲಿ ಅಂತ ಹೇಳ್ತಾ ಇದ್ರು. ಅಲ್ಲಿ ಹಚ್ಕೋಲಿ, ಇಲ್ಲ ಅದ್ರ ಮೇಲೆ ಪಾಸ್ ಮಾಡಿ ಅಂತ ಹೇಳ್ತಾ ಇದ್ರು. ಅವಾಗ ಗಾಯಗಳು ಮಾಯವಾಗ್ತಾ ಇತ್ತು, ಗಾಯಗಳೇ ವಾಸಿ ಆಗ್ತಾ ಇತ್ತು ಅಲ್ವಾ. ಅದನ್ನು ನಾವು ನೋಡಿದೀವಿ, ಅದನ್ನ ನಾವು ಕೇಳಿಸ್ಕೊಂತ ಬಂದಿದೀವಿ. ಇದಿಷ್ಟೆಲ್ಲ ನಾವು ಗೊತ್ತಿದ್ರು ಯಾಕೆ ಇದು ನಾವು ಪ್ರಾಚುರ್ಯಕ್ಕೆ ತಗೊಂಡಿಲ್ಲ, ಅಂದ್ರೆ ಹಾಗೆ ಬಿಟ್ಬಿಟ್ಟಿದ್ವಿ ಅಂದ್ರೆ ಖಂಡಿತ ಅದ್ರ ಪ್ರಚಾರ ಇಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡೋರು ಇಲ್ಲ. ಆದ್ರೆ ಇಲ್ಲಿ ನಮ್ಮ ಮಹಾತರ್ ಫೌಂಡೇಶನ್ ವೇದಿಕೆಯಲ್ಲಿ ಮತ್ತೆ ಇದು ಒಂದ್ಸರಿ ತಂದುಕೊಡ್ಬೇಕು ಅಂತ ಈ ಅದ್ಭುತ ಜ್ಞಾನವನ್ನು ಎಲ್ಲರೂ ತಂದುಕೊಟ್ಟು ಅದನ್ನು ಪ್ರಾಚುರ್ಯದಲ್ಲಿ ತಗೊಂಡು ಹೋಗ್ಬೇಕು ಅಂತ ಒಂದು ಆಶಯದಿಂದ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೋಬಹುದು. ಆಮೇಲೆ ಇತ್ತೀಚಿನ ಕಾಲದಲ್ಲಿ ಈ ನಮ್ಮ ಶ್ರೀ ರಾಜೀವ್ ಭಾಯ್ ಪಟೇಲ್ ಅಂತ ಒಂದು ಅದ್ಭುತ ಅವರು ವ್ಯಕ್ತಿ, ನಿಮ್ಗೆ ಗೊತ್ತಿರತ್ತೆ. ರಾಜೀವ್ ದೀಕ್ಷಿತ್ ಇವರೆಲ್ಲ ಅಹಮದಾಬಾದ್ ಇಂದ, ಗುಜರಾತ್ ಇಂದ. ಸೊ ಮತ್ತೆ ಡಾಕ್ಟರ್ ಪರಾಗ್ಜಿ ದೇಶಾಯ್ MBBS ಅವರು ವಲ್ಸಾಡಿಂದ. ಇವರೆಲ್ಲಾನು ಈ ಆಟೋ ಯೂರಿನ್ ಥೆರಪಿ ಬಗ್ಗೆ ತುಂಬಾ ಹೆಚ್ಚಾಗಿ ಇವರು ವೈದ್ಯಕೀಯರು ಇವರೆಲ್ಲ ಇವ್ರನ್ನ ಹೆಚ್ಚಾಗಿ ಪ್ರಚಾರ ಮಾಡಿದ್ದಾರೆ. ಅಂಡ್ ಇತ್ತೀಚಿನ ಕಾಲದಲ್ಲಿ ನಮ್ಮ ಮೊರಾರ್ಜಿ ದೇಸಾಯಿ ಸ್ನೇಹಿತರೆ, ಮೊರಾರ್ಜಿ ದೇಸಾಯಿಂದನೂ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಅವರಿಂದನೂ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ, ಹೆಚ್ಚು ಪ್ರಚಾರ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಉಪಯೋಗಿಸ್ತಾ ಇದ್ರು. ಆಮೇಲೆ ಇನ್ನೊಬ್ರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ರು ಒಬ್ರು, ಜೀವರಾಜ್ ಮೆಹ್ತಾ ಅಂತ. ಅವ್ರನ್ನು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ರು. ಆದ್ರೆ ಹೆಚ್ಚು ಪ್ರಾಚುರ್ಯ ಬಂದಿಲ್ಲ. ಮೊರಾರ್ಜಿ ದೇಸಾಯಿ ಹೇಳಿರುವಂತ ಅಷ್ಟು ಪ್ರಾಚುರ್ಯಕ್ಕೆ ಅದು ಬಂದಿಲ್ಲ, ಆದ್ರೂ ಅವ್ರನ್ನು ಉಪಯೋಗಿಸ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಂತ ಹೋದ್ರೆ ಸೊ ತುಂಬಾ ಅದ್ಭುತ ವಿಷಯಗಳಿದೆ. ಇನ್ನೊಂದು, ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ TM ಶಿವಾನಂದನ್ ಅಂತ ಒಬ್ಬರು ಇದ್ರು ವ್ಯಕ್ತಿ. ಅವರು 1972 ಅಲ್ಲಿ ಒಂದು ಈ ಮೆಡಿಕಲ್ ಅಸೋಸಿಯೇಷನ್ ನಲ್ಲಿ ಒಂದು ಪ್ರಚನೆ ಮಾಡ್ತಾರೆ ಸ್ನೇಹಿತರೆ. ಏನಂತಂದ್ರೆ ಈ ಯೂರಿನ್ ಅನ್ನು ಕೊಟ್ಟು ಅವರು ತುಂಬಾ ಆಸ್ಮಾ ಪೇಷಂಟ್ಸ್ಗೆ ವಾಸಿ ಮಾಡಿದ್ದಾರೆ. ಅದನ್ನು ಸಹ ನಿರೂಪಣೆ ಕೊಟ್ಟಿದ್ದಾರೆ. ಅದನ್ನು ಆದ್ರೆ ಯಾರು ಗಮನಿಸ್ಕೊಂಡಿಲ್ಲ. ಸೊ ಅದು ಒಂದು ಆಗಿದೆ. ಆಮೇಲೆ ಇನ್ನೊಬ್ರು ಡಾಕ್ಟರ್ ಮೋರಿಸ್ ಮೆಜಲ್, ಇವು ಚೀಫ್ ಸರ್ಜನ್ ಆಗಿದ್ರು ಎಡ್ಜ್ ವಾಟರ್ ಹಾಸ್ಪಿಟಲ್ ಅಲ್ಲಿ, ಚಿಕಾಗೋದಲ್ಲಿ, USA ದಲ್ಲಿ. ಇವ್ರು ಏನ್ ಮಾಡ್ತಾ ಇದ್ರೆ, ಇವು ಕಾರ್ಡಿಯಾಕ್ ಸರ್ಜನ್. ಇವರು ಯಾವುದೇ ಒಂದು ಆಪರೇಷನ್ ಮಾಡಕ್ ಮುಂಚೆ ಇವ್ರು ಏನ್ ಮಾಡ್ತಾ ಇದ್ರೆ ಯೂರಿನ್ ಅನ್ನು ಕೊಡ್ತಾ ಇದ್ರು. ಯೂರಿನ್ ಕೊಟ್ಟು ಅವ್ರಿಗೆ ಪೇಷಂಟ್ಸ್ಗೆ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಆಪರೇಷನ್ ಮಾಡ್ತಾ ಇದ್ರು. ಯಾಕಂದ್ರೆ ಆ ಯೂರಿನ್ ಅಲ್ಲಿ ಇರೋಕಿನಾಸೆ ಅಂತ ಒಂದು ಎಂಜೈಮ್ ಇದೆ ಸ್ನೇಹಿತರೆ. ಅದೇನ್ ಮಾಡತ್ತಂದ್ರೆ ನಿಮ್ಮ ದೇಹದಲ್ಲಿ ಆ ಬ್ಲಡ್ ವೆಸಲ್ಸ್ ಅಲ್ಲಿ, ಅಂದ್ರೆ ನಮ್ಮ ಹೃದಯಕ್ಕೆ ಹೋಗುವಂತ ರಕ್ತ ನಾಳಗಳ ಒಳಗಡೆ ಯಾವುದೇ ಗಂಟುಗಳಿದ್ರೆ, ಯಾವುದೇ ಕ್ಲಾಟ್ಸ್ ಇದ್ರೆ, ಬ್ಲಡ್ ಕ್ಲಾಟ್ಸ್ ಇದ್ರೆ ಅದನ್ನು ಪೂರ್ತಿ ಕರಗಿಸಿ ನಿಮ್ಗೆ ಒಂದು ಸುಧಾರಣೆ ಮಾಡುತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು ವ್ಯಕ್ತಿ ಈವನ್ ಹಾರ್ಟ್ ಅಟ್ಯಾಕ್ ಆದ್ರೂ ಸಹ, ಹಾರ್ಟ್ ಅಟ್ಯಾಕ್ ಆಗಿದ ಮೇಲೆ ಸ್ನೇಹಿತರೆ, ಒಂದು 6 ಗಂಟೆ ಒಳಗಡೆ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ವಿತಿನ್ 6 ಅವರ್ಸ್ಗೆ ಇವ್ರಿಗೆ ಈ ಇಂಜೆಕ್ಷನ್ ಕೊಡ್ತಾರೆ. ಇತ್ತೀಚಿನ ಕಾಲದಲ್ಲಿ ಅಂದ್ರೆ ಕಾಸ್ಟ್ಲಿ ಇಂಜೆಕ್ಷನ್ಸ್ ರೆಡಿ ಮಾಡ್ತಾ ಇದಾರೆ. ಯಾವ್ದಿಂದ? ಯೂರಿನ್ ಇಂದ. ಯಾವ್ದಕ್ಕೆ? ಈ ಕಾರ್ಡಿಯೋವಾಸ್ಕ್ಯುಲರ್ ಪ್ರಾಬ್ಲಮ್ಸ್ಗೆ ಹೇಳ್ಬೇಕಂದ್ರೆ ಹೃದಯಘಾತಕ್ಕೆ ಅದ್ಭುತವಾದ ಇಂಜೆಕ್ಷನ್ಸ್ ರೆಡಿ ಮಾಡಿದ್ದಾರೆ. ಅದನ್ನು ಈ ಯೂರಿನ್ ಇಂದ ತಯಾರು ಮಾಡಿರೋದೇ. ಯಾವ್ದಕ್ಕೆ? ಹಾರ್ಟ್ ಅಟ್ಯಾಕ್ನು ಕೆಲಸ ಮಾಡೋದು. ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಬ್ಲಡ್ ಕ್ಲಾಟ್ ಆದ್ರೆ ಏನಾಗುತ್ತೆ, ನಿಮ್ಮ ಹೃದಯ ಕೆಲಸ ಮಾಡಿಲ್ಲ ಅಂದ್ರೆ ಬ್ಲಡ್ ಕ್ಲಾಟ್ ಆಗುತ್ತೆ. ಬ್ಲಡ್ ಕ್ಲಾಟ್ ಆದ್ರೆ ಹಾರ್ಟ್ ಫೇಲ್ ಆಗಿ ಪೂರ್ತಿ ನಾವು ಜೀವವೇ ಕಲ್ಸ್ಕೊಳ್ಳೋಂತ ಪರಿಸ್ಥಿತಿ ಬರುತ್ತೆ. ಅದನ್ನು ತಪ್ಪಿಸಕ್ಕೇನೆ ಇವರು ಅಂತ ಅದ್ಭುತವಾದ ಈ ಡಾಕ್ಟರ್ ಮೆಜಲ್ ಅಂತವರು ಇದನ್ನು ಈ ಯೂರೋಕೆನಾಸೆ ಅನ್ನೋದು ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೋ ಸ್ನೇಹಿತರೆ. ಈ ತರ ನೋಡ್ತಾ ಹೋದ್ರೆ ಅದ್ಭುತ ನಿರೂಪಣೆಗಳಿದೆ ಸ್ನೇಹಿತರೆ, ತುಂಬಾ ನಿರೂಪಣೆಗಳಿದೆ. ಇದು 1-2 ಅಲ್ಲ, ಹೇಳ್ಕೊಂತ ಹೋದ್ರೆ. ಒಬ್ಬರು ಡಾಕ್ಟರ್ KK ಡೇಟ್ ಅಂತ ಈ ಯೂರಿನ್ ಥೆರಪಿ ಬಗ್ಗೆ ಅವರೊಂದು ಜರ್ನಲ್ ಅಲ್ಲಿ ಬರೀತಾರೆ. ಏನಂತಂದ್ರೆ, ಯಾರ್ಯಾರು ಈ ಪರ್ವತ ಆರೋಹಣ ಮಾಡ್ತಾ ಇರ್ತಾರೆ ನೋಡಿ, ಮೌಂಟೇನಿಯರ್ಸ್ ಅಂತ ಹೇಳ್ತೀವಲ್ಲ, ಅವ್ರು ಮೌಂಟೇನಿಯರ್ಸ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ಯೂರಿನ್ ಕುಡದೆ ಅವರು ಪರ್ವತ ಆರೋಹಣ ಮಾಡ್ತಾರೆ. ಯಾಕಂದ್ರೆ ಯಾವುದೇ ರೀತಿಯಲ್ಲಿ ಅವ್ರು ತಟ್ಕೊಂಡಕ್ಕೆ, ಅವರು ಪರ್ವತ ಆರೋಹಣ ಮಾಡುವಾಗ ಬೆಟ್ಟ ಹತ್ತಾ ಇರುವಾಗ ಅವ್ರಿಗೆ ಶಕ್ತಿ ಬೇಕಲ್ಲ. ಆ ಶಕ್ತಿ ಬೇಕಂದ್ರೆ ಅವ್ರ ಯೂರಿನ್ ಅನ್ನು, ಅವ್ರ ಸ್ವಂತ ಮೂತ್ರವನ್ನು ಅವ್ರು ಕುಡಿದು ಹಾಗೆ ಅವರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಇಷ್ಟೆಲ್ಲ ನಿರೂಪಣೆಗಳು ನಮ್ಗಿದೆ. ಆದ್ರೂ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ಅದನ್ನ ಉಪಯೋಗಿಸಲ್ಲ. ಇದೆಲ್ಲ ನಮ್ಗಿರುವಂತ ಒಂದು ಅಜ್ಞಾನ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈ ಅಜ್ಞಾನದಿಂದ ನಾವು ಆಚೆ ಕಡೆ ಬರಕ್ ಪ್ರಯತ್ನ ಮಾಡೋಣ ಖಂಡಿತವಾಗಿ. ಸೊ ಈ ತರ ಸ್ನೇಹಿತರೆ, ಈ ಆಟೋ ಯೂರಿನ್ ಥೆರಪಿ ಅನ್ನೋದು ತುಂಬಾ ಅದ್ಭುತ ವಿಷಯ ಅಂತ ನಾವು ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ ಒಂದು ವ್ಯಕ್ತಿ ನಾರ್ಮಲ್ ಆಗಿ ಒಂದು ದಿವಸಕ್ಕೆ ಹೇಳ್ಬೇಕಂದ್ರೆ 750 ml ಇಂದ 1.5 ಲೀಟರ್ ವರೆಗೂ ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಇದು ನಮ್ಗೆ ಗೊತ್ತಿರೋ ವಿಷಯ. ಸೊ ಇದು ಹೇಗೆ ಅಂದ್ರೆ,
ಯೂರಿನ್ ಅನ್ನೋದು ಪ್ರಧಾನವಾಗಿ ಒಂದೊಂದ್ಸರಿ ಯೆಲ್ಲೋ ಕಲರು ಅಂದ್ರೆ ಸೊ ಹಳದಿ ಬನ್ನೆ ಆ ತರ ಇರ್ತದೆ, ಒಂದೊಂದ್ಸರಿ ಸೊ ತುಂಬಾ ವೈಟ್ ಆಗಿರ್ತದೆ, ಅಂದ್ರೆ ಬಿಳಿ ಅಂದ್ರೆ ವೈಟ್ ಆಗಿರ್ತದೆ, ಒಂದೊಂದ್ಸರಿ ಸ್ವಲ್ಪ ಸ್ಮೆಲ್ ಬರ್ಬೋದು, ಇದೆಲ್ಲ ಆಗ್ತಾ ಇರ್ತದೆ. ಹೇಗಂದ್ರೆ ಅದು ನಾವು ಹೇಗೆ ನಮ್ಮ ಜೀವನ ಶೈಲಿ ನಡೆಸ್ಕೊಂತು ಅದ್ರ ಮೇಲೆ ಅವಲಂಬಿಸ್ತದೆ. ಯಾಕಂದ್ರೆ ಈಗ ನೀರು ಹೆಚ್ಚಾಗಿ ಕುಡಿತಾ ಇದ್ರೆ ವೈಟ್ ಕಲರ್ ಬರೋದು. ಆದ್ರೆ ಬೆಳಗ್ಗೆನೆ ನಾವು ನೈಟ್ ಎಲ್ಲ ಮಲಗಿ ಬೆಳಗ್ಗೆ ಬರೋ ಯೂರಿನ್ ನೋಡ್ಕೊಂಡಿದ್ರೆ ಸ್ವಲ್ಪ ಕಲರ್ ಇರ್ಬೋದು, ಯೆಲ್ಲೋ ಕಲರ್ ಇರ್ಬೋದು. ಅಂದ್ರೆ ಸ್ವಲ್ಪ ವ್ಯಕ್ತಿಗಳಿಗೆ ಯೂರಿನ್ ಅಲ್ಲೇ ಇನ್ಫೆಕ್ಷನ್ ಇದೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಯೂರಿನ್ ಸ್ವಲ್ಪ ರೆಡ್ ಕಲರ್ ಬರ್ಬೋದು, ಕೆಂಪು ಬರ್ಬೋದು. ನಾರ್ಮಲ್ ಆಗಿ ಜಾಂಡೀಸ್ ಇರುವಂತ ವ್ಯಕ್ತಿಗಳಿದ್ರೆ ಆ ಯೂರಿನ್ ಅಲ್ಲಿ ಒಂಥರ ಹಳದಿ ಬಣ್ಣನೆ ಬರುತ್ತೆ, ಹೆಚ್ಚು ಹಳದಿ ಬಣ್ಣ ಬರ್ತದೆ ಅಲ್ವಾ. ಆತರ ಸಾಮಾನ್ಯ ವ್ಯಕ್ತಿಗಳಿಗೆ ಏನ್ ತೊಂದರೆ ಇಲ್ಲ, ಸ್ವಲ್ಪ ಯೆಲ್ಲೋ ಕಲರ್ ಬಂದ್ರೂ ಏನ್ ತೊಂದರೆ ಆಗಲ್ಲ. ಅದು ಅದರಲ್ಲಿ ಹೆಚ್ಚು ಲವಣಗಳು ಹೆಚ್ಚಾಗಿರ್ಬೋದು, ಸಾಂದ್ರತೆ ಹೆಚ್ಚಿರ್ಬೋದು, ಅದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು, ಏನು ತೊಂದರೆ ಆಗಲ್ಲ. ಆದ್ರೆ ಈ ಮೂತ್ರವನ್ನು ಸೊ ಹೇಳ್ಬೇಕಂದ್ರೆ ಸೊ ಒಂದು ಹೆಲ್ತಿ ಆರೋಗ್ಯವಾದಂತ ವ್ಯಕ್ತಿಗೆ ಅವರಿಂದ ಬರುವಂತ ಮೂತ್ರ ಹೇಗಿರುತ್ತೆ, ಯಾವಾಗ್ಲೂ ಸ್ವಲ್ಪ ಸೊ ಅದು ಉಪ್ಪಾಗಿರುತ್ತೆ. ಅದ್ರ ಉಪ್ಪಾಂಶ ಇರ್ತದಲ್ಲ, ಅದು ಉಪ್ಪ ಅಂತ ಒಂದು ರುಚಿ, ಆ ರುಚಿಯಲ್ಲಿ ಇರ್ತದೆ, ಆ ಟೇಸ್ಟ್ ಆತರ ಅನ್ಸುತ್ತೆ. ಕಲರು ಅಷ್ಟೇ, ಸೊ ಪ್ಯೂರ್ ವೈಟ್ ಕಲರ್ ಇರ್ತದೆ, ಏನ್ ತೊಂದರೆ ಇಲ್ಲ, ಅದನ್ನ ಉಪಯೋಗಿಸ್ಕೋಬಹುದಂತ ರೀತಿಯಲ್ಲಿ ಇರ್ತದೆ, ಅದನ್ನು ಖಂಡಿತವಾಗಿ ನೋಡ್ಬೋದು ಇದರಲ್ಲಿ. ಈ ಅಂದ್ರೆ ಸೊ ನಾವು ಯಾವುದೇ ಮೂತ್ರವನ್ನು ಕಲರು ಮತ್ತೆ ಟೇಸ್ಟ್ ಅನ್ನೋದು ಉಪ್ಪಾಗಿರ್ತದೆ, ಆದ್ರೆ ಕಲರು ಸ್ವಲ್ಪ ವೈಟ್ ಕಲರ್ ಇದ್ರೆ ಏನ್ ತೊಂದರೆ ಆಗಲ್ಲ, ಯೆಲ್ಲೋ ಕಲರ್ ಇದ್ರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಸೇವನೆ ಮಾಡಬಹುದು, ಅದನ್ನು ತೊಂದರೆ ಇಲ್ಲ, ಅದರಿಂದ ಏನು ಅಡ್ಡಪನ್ನವಲ್ಲ ಆಗಲ್ಲ. ಓಕೆ. ಇನ್ನೊಂದೇನಂದ್ರೆ ಈ ಮೂತ್ರದಲ್ಲಿರುವಂತ ಅದ್ಭುತ ಪದಾರ್ಥಗಳು ಏನಿರ್ತದೆ ಅಂತಂದ್ರೆ ಸ್ನೇಹಿತರೆ, ಈ ಮೂತ್ರದಲ್ಲಿ ಒಂದು 17 ಏನಿದೆ ಅಂದ್ರೆ ಲವಣಗಳಿದೆ ಅಂತ ಹೇಳ್ಬೋದು. 17 ಲವಣಗಳು ಇದೆ ಇದರಲ್ಲಿ. ಏನಂತಂದ್ರೆ ಯೂರಿಯಾ, ಕ್ರಿಯಾಟಿನ್ ನೈಟ್ರೋಜನ್, ಕ್ರಿಯಾಟಿನಿನು, ಮತ್ತೆ ಯೂರಿಕ್ ಆಸಿಡ್ ನೈಟ್ರೋಜನ್, ಯೂರಿಕ್ ಆಸಿಡ್ ಇದೆ, ಅಮಿನೋ ನೈಟ್ರೋಜನ್, ಅಮೋನಿಯಾ ನೈಟ್ರೋಜನ್, ಸೋಡಿಯಂ, ಪೊಟಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಕ್ಲೋರೈಡ್, ಟೋಟಲ್ ಸಲ್ಫೇಟು, ಇನಾರ್ಗಾನಿಕ್ ಸಲ್ಫೇಟು, ಇನಾರ್ಗಾನಿಕ್ ಫಾಸ್ಫೇಟು, ಮತ್ತೆ ಕೊನೆಯದಾಗಿ N10 ಆಸಿಡ್. ಇಷ್ಟೆಲ್ಲ ಇದೆ. ಅಂದ್ರೆ 17 ಅಂಶಗಳಿದೆ ನೋಡಿ. ಅದೊಂದು ಈ ಯೂರಿನ್ ಅಲ್ಲಿ ಏನೇನಿದೆ ಅಂತ ನೋಡ್ತಾ ಇದ್ದೀವಿ. ಒಂದು 100 ml ಯೂರಿನ್ ತಗೊಂಡ್ರೆ ಇಷ್ಟೆಲ್ಲ ಇದೆ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ. ಸೊ ಹೆಚ್ಚಾಗಿ ಏನಿರ್ತದೆ ಗೊತ್ತಾ, ಇದರಲ್ಲಿ ಯೂರಿಯಾ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ಇನ್ನು ಎಂಜೈಮ್ಸ್ ನೋಡ್ಕೊಳ್ಳಿ. ಈ ಅಮಲೈಸೆ ಅಂತ ಒಂದು ಎಂಜೈಮು, ಲ್ಯಾಕ್ಟಿಕ್ ಡಿಹೈಡ್ರೋಜೆನೇಸ್ ಅಂತ ಎಂಜೈಮು, ಸೊ ಲ್ಯುಕೇಸಿಯನ ಅಮಿನೋ ಪೆಪ್ಟೈಸೈಡ್ ಅಂತ ಒಂದು ಎಂಜೈಮು, ಮತ್ತೆ ಯೂರೋಕಿನಾಸೆ, ಈಗ ಹೇಳಿದ್ವಲ್ಲ ಯೂರೋಕಿನಾಸೆ ಅದು ಇದೆ. ಇಷ್ಟೆಲ್ಲ ಎಂಜೈಮ್, 4 ಎಂಜೈಮ್ ಇದೆ. ಹಾರ್ಮೋನ್ಸ್ ಎಷ್ಟಿದೆ ಗೊತ್ತಾ? ಹಾರ್ಮೋನ್ಸ್ ಒಂದು 7 ಹಾರ್ಮೋನ್ಸ್ ಇದೆ. ಏನಂತಂದ್ರೆ ಕ್ಯಾಟೋಚೆಲ್ ಅಮೈನ್ಸ್, ಹೈಡ್ರಾಕ್ಸಿ ಸ್ಟೆರಾಯ್ಡ್ಸ್, 17 ಕ್ಯಾಟೋಸ್ಟೆರಾಯ್ಡ್ಸ್, ಸೊ ಇರಿಥೋಪ್ರೋಟೀನ್, ಮತ್ತೆ ಅಡ್ರಿನೇಟ್ ಕ್ಯಾಲಸೆ, ಸೆಕ್ಸ್ ಹಾರ್ಮೋನ್ಸ್ ಇದರಲ್ಲಿ, ಪ್ರೋಸ್ಟಾಗ್ಲಾಂಡಿನಸ್ ಇವೆಲ್ಲ ಇದೆ. ಮತ್ತೆ ಇನ್ ಸ್ವಲ್ಪ 2 ಅಂಶಗಳಿದೆ. ಕಾಪರ್ ಇದೆ ಇದರಲ್ಲಿ, ಕಾಪರ್ ಇದೆ. ಸೊ ಯೂರೋಬಿಲಿನೋಜನ್ ಅಂತ ಇನ್ನೊಂದು ಪದಾರ್ಥ ಇದೆ ಸ್ನೇಹಿತರೆ. ಇಷ್ಟೆಲ್ಲ ಪದಾರ್ಥಗಳು ಇದರಲ್ಲಿ ಹೊಂದಿದ್ದೀವಿ. ಅದಕ್ಕೆ ಇದು ಅದ್ಭುತವಾದ ವಿಷಯ. ಇದನ್ನು ಖಂಡಿತವಾಗಿ ನಾವು ಸೇವನೆ ಮಾಡುವಾಗ ಅಂದ್ರೆ ಇದರಿಂದ ಇಷ್ಟೆಲ್ಲ ದೇಹಕ್ಕೆ ಸಪ್ಲೈ ಆಗತ್ತೆ. ಇದೆಲ್ಲಾನು ದೇಹಕ್ಕೆ ಸೊ ಸೇರುವಾಗ ನಿಮ್ಗೆ ಅದ್ಭುತವಾದ ಪರಿಹಾರಗಳು. ಯಾವುದೇ ರೋಗ ಇರಲಿ, ಸರ್ವ ರೋಗ ನಿವಾರಣೆ ಅಂತ ಈಗಾಗಲೇ ಹೇಳ್ಕೊಂತ ಬಂದಿದ್ವಲ್ಲ, ಸೊ ಆ ರೀತಿಯಲ್ಲಿ ಆಗತ್ತೆ ಸ್ನೇಹಿತರೆ. ಇದು ಏನೇನಾಗತ್ತೆ ನಮ್ಮ ದೇಹಕ್ಕೆ ಅಂದ್ರೆ ನೋಡಿ, ಯೂರಿನ್ ಏನೇನು ಕೊಡ್ತದಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಎಲ್ಲಾ ಸಪ್ಲಿಮೆಂಟ್ಸ್ ಕೊಡುತ್ತೆ ಸ್ನೇಹಿತರೆ. ಅವಾಗ ನಮ್ಮ ದೇಹದಲ್ಲಿ ಯಾವುದೇ ಒಂದು ಈ ಸಪ್ಲಿಮೆಂಟ್ಸ್ ಕೊರತೆ ಅಂದ್ರೆ ಈ ಮಿನರಲ್ಸ್ ಕೊರತೆ ಅನ್ನೋದು ಬರಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯೂರಿನ್ ಅಲ್ಲಿ ಎಂಜೈಮ್ಸ್ ಅಂತ ಹೇಳಿದ್ವಿ, ಅದನ್ನು ಸಹ ಏನಾಗುತ್ತೆ ಅಂದ್ರೆ ನಿಮ್ಗೆ ತುಂಬಾ ಸಹಾಯ ಮಾಡುತ್ತೆ. ದೇಹದಲ್ಲಿ ಈ ಯಾವುದೇ ದೇಹದಲ್ಲಿ ಚರ್ಯಗಳಾಗ್ತಾ ಇದೆ, ಮೆಟಬಾಲಿಕಲ್ ಆಕ್ಷನ್ ಆಗ್ತದಲ್ಲ, ಅದಕ್ಕೆಲ್ಲ ತುಂಬಾ ಸಹಾಯ ಆಗುತ್ತೆ. ಯೂರಿನ್ ಅಲ್ಲಿ ಎಲ್ಲಾ ಸಾಲ್ಟ್ಸ್ ಇದೆ, ಅದನ್ನು ಹೇಳ್ತಾ ಇದ್ವಿ. ಆಮೇಲೆ ಯೂರಿನ್ ಅಲ್ಲಿ ಹಾರ್ಮೋನ್ಸ್ ಇದೆ, ಇದು ತುಂಬಾ ಸಹಾಯ ಆಗುತ್ತೆ ದೇಹಕ್ಕೆ. ಸೊ ಈ ರೀತಿಯಲ್ಲಿ ಆಮೇಲೆ ಯೂರಿನ್ ಅಲ್ಲಿ ಈ ಬ್ಯಾಕ್ಟ್ರೋಸಿಡಿಲ್ ಅಂತ ಒಂದು ಬ್ಯಾಕ್ಟೀರಿಯಾ ಸಂಬಂಧ ಪ್ರಾಪರ್ಟೀಸ್ ಇದೆ. ಈ ಬ್ಯಾಕ್ಟೀರಿಯಾ ಸಂಬಂಧ ಯಾವುದೇ ಆಚೆ ಕಡೆಯಿಂದ ಬಂದಿರುವಂತ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇದೆಯಲ್ಲ, ಅದನ್ನು ಸಹ ಗುಣಪಡಿಸ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇಂಥ ಅದ್ಭುತವಾದ ವಿಷಯ. ಆಮೇಲೆ ಸೊ ನಮ್ಮ ದೇಹದಲ್ಲಿ ಸೊ ಅದ್ಭುತವಾದ ಶಕ್ತಿ ಕೊಡುತ್ತೆ ನಮಗಿದು. ಸೊ ದೇಹದಲ್ಲಿ ಒಂದು ಯೂರಿಯಾ ಅಂತ ಇದೆಯಲ್ಲ, ಯೂರಿಯಾ ಅನ್ನೋದು ತುಂಬಾ ಅತಿ ಮುಖ್ಯವಾದ ವಿಷಯ. ಸೊ ಈ ನಮ್ಮ ಕಿಡ್ನೀಸ್ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಯೂರಿನ್ ಅಲ್ಲಿರುವಂತ ಯೂರಿಯಾ ಅಂತ ಇದೆ ನೋಡಿ, ಯೂರಿಯಾ ಅದು ತುಂಬಾ ಸಹಾಯ ಮಾಡತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ.
ಸೊ ಈ ಕೊನೆಯದಾಗಿ ಏನಂತಂದ್ರೆ ಈ ಯೂರಿನ್ ಅನ್ನೋದು ಒಂದು ಟಾನಿಕ್ ತರ ನಮ್ಮ ದೇಹವನ್ನು ತುಂಬಾ ಅದ್ಭುತವಾದ ಸ್ಟ್ರೆಂತ್ ಮಾಡತ್ತೆ ಅಂತ ಹೇಳ್ಬೋದು. ಇನ್ನು ಹೇಳ್ಬೇಕಂದ್ರೆ ದೀರ್ಘಕಾಲ ಜೀವನಕ್ಕೋಸ್ಕರ ಇದು ಒಂಥರ ಅಮೃತ. ಅಂದ್ರೆ ಒಂದು ನಾವು ಈಗಾಗಲೇ ಹೇಳ್ಕೊಂಡಿದ್ವಿ, ಪ್ರಪಂಚ ಒಳ್ಳೆ ಒಂದು ಅದ್ಭುತವಾದ ಟಾನಿಕ್ ಅಂತ ಹೇಳಿದ್ವಿ. ಸೊ ಈ ಎಲಿಕ್ಸರ್ ಅಂದ್ರೆ ಅಮೃತ ಸಮಾನ ಮಾಡ್ತಾರೆ ಸ್ನೇಹಿತರೆ, ಇಂಥ ಅದ್ಭುತವಾದ ವಿಷಯ. ಸೊ ಇದರಲ್ಲಿ ನಾವು ಇಷ್ಟೆಲ್ಲ ವಿಷಯಗಳಿದೆ, ನಾವು ಖಂಡಿತವಾಗಿ ಉಪಯೋಗಿಸ್ಕೊಳ್ಳೋದು ತುಂಬಾ ಅತ್ಯುತ್ತಮ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ಇನ್ನು ಸ್ವಲ್ಪ ಪ್ರಶ್ನೆಗಳು ಹೇಗಿರುತ್ತೆ ಅಂದ್ರೆ, ಸ್ವಲ್ಪ ಪ್ರಶ್ನೆಗಳು ಏನ್ ಕೇಳ್ತಾ ಇರ್ತಾರೆ ಅಂದ್ರೆ, ಈ ಮೂತ್ರ ಅನ್ನೋದು ಅದರಿಂದ ಬರೋದು ವೇಸ್ಟ್ ಅಲ್ವಾ, ಆಚೆ ಕಡೆ ಬರೋದು ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಸಮಾಧಾನ ನಾವು ಅರ್ಥ ಮಾಡ್ಕೋಬಹುದು. ಏನಂತಂದ್ರೆ ನೋಡಿ, ನಾವು ದೇಹದಲ್ಲಿ ಇರುವಂತ ರಕ್ತ ನೇರವಾಗಿ ಆ ಕಿಡ್ನಿ ಹತ್ರ ಹೋಗ್ತದೆ. ಆ ಕಿಡ್ನಿ ಒಂದು ಫಿಲ್ಟರ್. ನಮ್ಮ ಮನೆಯಲ್ಲಿ ಫಿಲ್ಟರ್ ಇರ್ತದಲ್ಲ, ನಾವು ಯಾವ್ದನ್ನ ಸೋಸ್ಬೇಕಂದ್ರೆ ಫಿಲ್ಟರ್, ಅದೇ ತರ ಫಿಲ್ಟರ್, ಆದ್ರೆ ವೆರಿ ವೆರಿ ಸ್ಮಾಲ್ ಮೈಕ್ರಾನ್ ಫಿಲ್ಟರ್ ಇದು. ಸೊ ಏನಾಗ್ತಾ ಇರ್ತದೆ, ರಕ್ತ ಎಲ್ಲ ಬಂದಿದ ಮೇಲೆ ರಕ್ತದಿಂದ ಫಿಲ್ಟರ್ ಮಾಡೋದು. ಈಗ ಮೂತ್ರದಿಂದ ಆಚೆ ಕಡೆ ನಿಮ್ಗೆ ವಿಷ ಪದಾರ್ಥಗಳು ಬರಂಗಿದ್ರೆ ಅವಾಗ ರಕ್ತನೂ ವಿಷ ಆಗಿದೆಯಲ್ಲ, ಅವಾಗ ಹೇಗೆ ಬದುಕ್ತಾ ಇದ್ರಿ ನೀವು? ಈಗ ರಕ್ತದಿಂದ ಫಿಲ್ಟರ್ ಮಾಡುವಾಗ ಆ ರಕ್ತದಲ್ಲಿರುವಂತ ನೀರನ್ನು ಸಪರೇಟ್ ಮಾಡೋದೇ ಈ ಮೂತ್ರಪಿಂಡ, ಅಂದ್ರೆ ಈ ನಮ್ಮ ಕಿಡ್ನಿಸ್, ಈ ಮೂತ್ರಪಿಂಡಗಳು ಮಾಡೋದು ಅದೇ ಕೆಲಸ. ಅವಾಗ ಆ ಫಿಲ್ಟರ್ ಮಾಡೋ ರಕ್ತದಿಂದ ಬರುವಂತ ಮೂತ್ರ ವಿಷಯದಾಗಿದ್ರೆ ಅವಾಗ ರಕ್ತನ ವಿಷಯ ಅಲ್ವಾಗ. ಹಾಗಾದ್ರೆ ಅದು ಹೇಗೆ ಸಾಧ್ಯವಾಗತ್ತೆ? ಮತ್ತೆ ಆ ತರ ಇರುವಾಗ ನಾವ್ ಹೇಗೆ ಬದುಕ್ತಾ ಇದ್ವಿ, ನಾವು ಜೀವನ ಮಾಡ್ತಾ ಇದೀವಲ್ಲ ಇದೇ ರೀತಿಯಲ್ಲಿ, ಅಂದ್ರೆ ವಿಷಯ ಇಟ್ಕೊಂಡೇ ಬದುಕ್ತಾ ಇದ್ವಿ ನಾವು, ಇಲ್ವಲ್ಲ? ಅದು ತಪ್ಪು ಅಂಶ. ಇದು ಒಂಥರ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ ಜನ ಎಲ್ಲ. ಹೀಗೆ ನಾನು ಹೇಳ್ತಾ ಹೋಗ್ತೇನೆ, ಇದು ಸೈಂಟಿಫಿಕ್ ಆಗಿ ಹೇಳ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಾಗತ್ತೆ, ನಾವು ಆಹಾರ ತಿಂತೀವಿ, ಯಾವುದೇ ಆಹಾರದಲ್ಲಿ ವಿಷ ಪದಾರ್ಥಗಳು, ಕೆಮಿಕಲ್ಸು ಎಲ್ಲ ಇರ್ತದೆ. ನಾವು ತಿನ್ನೋದ್ರಲ್ಲಿ ಮೆಡಿಸಿನ್ ತಿಂತಾ ಇರ್ತೀವಿ, ಎಲ್ಲ ಮಾಡ್ಕೊತೀವಿ. ಅದೇನಾಗತ್ತೆ ಅಂದ್ರೆ ಜೀರ್ಣ ಆಗತ್ತೆ. ಜೀರ್ಣ ಆದ್ಮೇಲೆ ಅದು ಸಂಗ್ರಹಣ ಮಾಡ್ಕೊಂಡೋದು ಹೇಗಿರ್ತದೆ ಅಂದ್ರೆ, ನೋಡ್ಕೊಳ್ಳಿ, ಸಂಗ್ರಹಣ ಮಾಡೋದು ಅಲ್ಲಿ ಬರುವಂತ ವ್ಯರ್ಥ ಪದಾರ್ಥಗಳನ್ನು ಸಣ್ಣ ಕರ್ಲಿಗೆ ಬಂದು ಆ ವ್ಯರ್ಥ ಪದಾರ್ಥವನ್ನು ದೊಡ್ಡ ಕರ್ಲಿಗೆ ಹೋಗಿ ಅಲ್ಲಿಂದ ಆಚೆ ಕಡೆ ಹೋಗೋದು, ಆ ರೀತಿಯಲ್ಲಿ ಆಗ್ತದೆ. ಎಲ್ಲ ವ್ಯರ್ಥ ಪದಾರ್ಥಗಳು ಆ ರೀತಿಯಲ್ಲಿ ಹೋಗುತ್ತೆ. ಮತ್ತೆ ಇಲ್ಲಿ ಏನು ಬರುತ್ತೆ ಅಂದ್ರೆ, ಈ ಸಣ್ಣ ಕಲ್ಲು ಹೊರಗಡೆ ಈ ಎಲ್ಲ ಮಿನರಲ್ಸು ಇವೆಲ್ಲ ಸಂಗ್ರಹಣ ಆಗಿ ಅಲ್ಲಿಂದ ಬ್ಲಡ್ಗೆ ಹೋಗುತ್ತೆ. ಬ್ಲಡ್ ಒಳಗಡೆ ಹೋಗೋದು ಎಲ್ಲ ಮಿನರಲ್ಸು, ಲವಣಗಳೆಲ್ಲ ಅಲ್ಲಿ ಏನೇನು ಬೇಕಾಗಿರುತ್ತೋ ಎಲ್ಲ ಬ್ಲಡ್ ಒಳಗಡೆ ಕಲಿಸ್ತದೆ. ಆ ಜೊತೆಗೆ ನೀರು ಸಹ ಏನಾಗುತ್ತೆ, ನೀರು ಆಕ್ಸಿಜನ್ ಎಲ್ಲ ಸೇರಿ ಬ್ಲಡ್ ಒಳಗಡೆ ಸಂಗ್ರಹಣ ಆಗುತ್ತೆ. ಈಗ ಬ್ಲಡ್ ಒಳಗಡೆ ಇರೋದೇನು ಗೊತ್ತಾ, ಹೆಚ್ಚಾಗಿ ಬ್ಲಡ್ ಒಳಗಡೆ ಇರುವಂಥದ್ದು ಅಂದ್ರೆ, ನೀವು ತುಂಬಾ ಹೆಚ್ಚು ನೀವು ಯಾವುದು ಟ್ಯಾಬ್ಲೆಟ್ಸ್ಗಳು, ಈ ಮಾಡರ್ನ್ ಮೆಡಿಸಿನ್ ತಗೊಂತ ಹೋದ್ರೆ ಅವಾಗ ಏನಾಗುತ್ತೆ, ಸ್ವಲ್ಪ ವಿಷ ಬ್ಲಡ್ ಒಳಗಡೆ ಬರೋಂಥ ಅವಕಾಶ ಇದೆ, ಬ್ಲಡ್ ಒಳಗಡೆನೂ ಬರೋಂಥ ಅವಕಾಶ ಇದೆ. ಆಮೇಲೆ ಆಲ್ಕಹಾಲ್ ಅಂತ ಕುಡಿತಾ ಇರ್ತಾರೆ ನೋಡಿ, ಆಲ್ಕಹಾಲ್ ಕುಡಿಯೋರು, ಅವ್ರಿಗೆ ಆ ಪರಿಣಾಮ, ಆಲ್ಕಹಾಲ್ ಪರಿಣಾಮ ಅದರಿಂದ ಬರುವಂತ ವಿಷ, ಆ ವ್ಯರ್ಥ ಅನ್ನೋದು ಮತ್ತೆ ಬ್ಲಡ್ ಹೊರಗಡೆ ಬರುತ್ತೆ. ಯಾಕಂದ್ರೆ ಅದು ದ್ರವ ಪದಾರ್ಥವಾಗಿರ್ತದಲ್ಲ, ಆಲ್ಕಹಾಲ್ ದ್ರವ ಪದಾರ್ಥ, ಅದು ನೇರವಾಗಿ ಬ್ಲಡ್ ಅಲ್ಲಿ ಮಿಕ್ಸ್ ಆಗತ್ತೆ ಬಂದು ಅಲ್ವಾ, ಅಲ್ಲಿ ಸ್ವಲ್ಪ ವಿಷ ಆಗತ್ತೆ, ಇಂಪ್ಯೂರಿಟೀಸ್ ಆಗ್ತಾ ಇರ್ತದೆ ಅಲ್ವಾ. ಸೊ ಇಂಥದ್ದು ಆಗ್ತಾ ಇರುವಾಗ ಬ್ಲಡ್ ಅನ್ನೋದು ಇಂಪ್ಯೂರ್ ಆಗ್ತಾ ಹೋಗ್ತದೆ. ಆದ್ರೆ ಯಾವುದೇ ಅಲ್ಲಿ ವ್ಯರ್ಥ ಪದಾರ್ಥ ದೇಹದಲ್ಲಿದ್ರೆ ಅದು ತೊಲಗಿಸುವಂತ ವಿಧಾನ ನಮ್ಮ ವಿಸರ್ಜನೆ ಮುಖಾಂತರ ಹೋಗ್ತದೆ. ಮಿಕ್ಕಿದೆಲ್ಲ ಏನಾಗತ್ತೆ ಗೊತ್ತಾ, ಈ ರಕ್ತದಲ್ಲಿ ಹರಿತಾ ಇರೋಂತ ಆ ರೀತಿಯಲ್ಲಿ ಇರುವಂತ ಲವಣಗಳು, ಎಷ್ಟು ಲವಣಗಳು ಅಲ್ಲಿ ಹಿಡಿಬೇಕು, ಎಷ್ಟು ಲವಣಗಳು ಹೆಚ್ಚಾಗಿದೋ ಅದನ್ನು ತೊಲಗಿಸ್ತಾ ಇರ್ತದೆ. ಇದೊಂದು ಉದಾಹರಣೆ ಹೇಳ್ತೀನಿ. ಇದೊಂದು ಡ್ಯಾಮ್ ಕಟ್ಟಿದಂತೆ ಇಟ್ಕೊಳ್ಳಿ, ನೀರಿಗೆ ಡ್ಯಾಮ್ ಹಾಕ್ತಿವಲ್ಲ, ದೊಡ್ಡ ಒಂದು ಡ್ಯಾಮ್ ಇದೆ, ಈಗ KRS ಡ್ಯಾಮ್ ಇರ್ಬೋದು, ಇನ್ನೊಂದು ಡ್ಯಾಮ್. ನೀರಿರುವಾಗ ಆ ನೀರು ಡ್ಯಾಮ್ ಇರುವಂತ ಗೇಟ್ ಇದೆಲ್ಲ, ಗೇಟ್ ಕೆಳಗಡೆ ಇರುವಾಗ ನೀರು ಹಾಗೆ ಇರುತ್ತೆ, ನಿಂತ್ಕೊಂಡಿರ್ತದೆ, ತೊಂದರೆ ಇಲ್ಲ. ಈಗ ಒಂದು ಫ್ಲಡ್ ಬಂದೆ ಅಂತ ಇಟ್ಕೊಳ್ಳಿ, ಫ್ಲಡ್ ಬರುವಾಗ ನೀರು ಹೆಚ್ಚಾಗತ್ತಲ್ಲ, ಆ ಹೆಚ್ಚಾಗಿರೋ ನೀರನ್ನು ಆ ಗೇಟ್ ಓಪನ್ ಮಾಡಿ ಆಚೆ ಕಡೆ ಕಲಿಸ್ತೀವ ಇಲ್ಲ, ನಾವು ಕಲ್ಸ್ಕೊಡ್ತೀವಲ್ಲ. ಯಾಕಂದ್ರೆ ಅಲ್ಲಿ ಅಂತ ಕಲ್ಸಿದೀವಿ ಅಂದ್ರೆ, ಆ ನೀರನ್ನು ಆಚೆ ಕಡೆ ಕಲಿಸ್ತಾ ಅಂದ್ರೆ ಅದು ವ್ಯರ್ಥ ವಾಟರ್, ಅದು ವ್ಯರ್ಥ ವಾಟರ್ ಆಗಿದೆಯಾ ಇಲ್ವಲ್ಲ, ಅದು ಒಳ್ಳೆ ವಾಟರ್, ಆದ್ರೆ ಅಲ್ಲಿ ಬೇಕಾಗಿಲ್ಲ. ಅಂದ್ರೆ ಆ ಡ್ಯಾಮ್ ನಿಂತ್ಕೊಂಡಲ್ಲ, ಹೆಚ್ಚಾಗಿ ನೀರು ಬಂದ್ರೆ ಅದು ನಿಂತ್ಕೊಂಡ ಕಷ್ಟ ಆಗತ್ತೆ. ಅವಾಗ ಏನ್ ಮಾಡ್ತೀವಿ, ಆ ನೀರನ್ನು ಸ್ವಲ್ಪ ಗೇಟ್ ಓಪನ್ ಮಾಡಿ ಹೆಚ್ಚಿರೋ ನೀರನ್ನು ಆಚೆ ಕಡೆ ಕಲಿಸ್ತೀವಿ. ಅದೇ ರೀತಿಯಲ್ಲಿ ಈ ಕಿಡ್ನಿ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ ರಕ್ತದಲ್ಲಿ ಏನೇನು ಲವಣಗಳಿದೆಯೋ, ಎಷ್ಟು ಲವಣಗಳಿರ್ಬೇಕು, ಎಷ್ಟು ಪರ್ಸೆಂಟೇಜ್ ಇರಬೇಕು, ಅಷ್ಟು ಪರ್ಸೆಂಟ್ ಮಾತ್ರ ಅಲ್ಲಿಡತ್ತೆ. ಮಿಕ್ಕಿದೆಲ್ಲ ಏನೇನು ಹೆಚ್ಚಾಗಿದೆಯೋ ಅವೆಲ್ಲ ಆಚೆ ಕಡೆ ಕಲಿಸ್ತದೆ. ಅದೇ ನಿಮ್ಗೆ ಒಂದು ಅಮೃತ ಜಲ ಆಗ್ತದೆ ಸ್ನೇಹಿತರೆ. ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ನೀವು. ತುಂಬಾ ಜನ ಇದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇದನ್ನು ಉಪಯೋಗಿಸಕ್ಕೆ ಕಷ್ಟ ಪಡ್ತಾ ಇದ್ದಾರೆ.
ಇದು ಉಪಯೋಗಿಸೋಕೆ ಒಂಥರ ಮೆಂಟಲ್ ಬ್ಲಾಕ್ಸ್ ಇಟ್ಕೊಂಡಿದ್ದಾರೆ. ಏನಂತಂದ್ರೆ ಇದು ವಿಷ, ಇದರಲ್ಲಿ ವ್ಯರ್ಥ ಪದಾರ್ಥಗಳು ಇರ್ತದೆ ಅಂತ ಅನ್ಕೊಂತಾ ಇದ್ದಾರೆ. ಅದು ಸತ್ಯವಲ್ಲ ಅಂತ ನಿಮ್ಗೆ ಹೇಳಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಇನ್ನು ಏನಾದ್ರು ಕ್ವಶನ್ಗಳಿದ್ರೆ ಆ ಕ್ವಶನ್ಗಳು ನೀವು ಕೇಳ್ಬೋದು, ತೊಂದರೆ ಇಲ್ಲ, ನಾವು ಪರಿಹಾರ ಕೊಡ್ತೀವಿ. ಓಕೆ ಸ್ನೇಹಿತರೆ, ಈ ರೀತಿಯಲ್ಲಿ ಇರುತ್ತೆ. ಇದನ್ನು ಉಪಯೋಗಿಸೋ ವಿಧಾನ, ಮೂತ್ರ ಚಿಕಿತ್ಸಾ ಉಪಯೋಗಿಸೋ ವಿಧಾನ ಈಗಾಗಲೇ ಒಂದು 4-5 ವಿಡಿಯೋಗಳಿದೆ. ಇದು ಓನ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ನಾನು, ಏನು ಮೂತ್ರ ಚಿಕಿತ್ಸಾ ಅನ್ನೋದು, ನೀವು ಉಪಯೋಗಿಸೋ ವಿಧಾನ, ಆಹಾರ ವಿಧಾನ, ಯಾವ ವ್ಯಾಧುಲಕ್ಕೆ ಯಾವ ತರ ಉಪಯೋಗಿಸಬೇಕು, ದಯವಿಟ್ಟು ಮಹಾತಾರ ಟಿವಿಗೆ ಹೋಗಿ ಇಂದಿನ ವಿಡಿಯೋಗಳು ನೋಡ್ಬೇಕಂತ ಮತ್ತೊಂದ್ಸರಿ ನಾನು ವಿನಂತಿ ಮಾಡುತ್ತಾ ಇಂದಿನ ಕಾರ್ಯಕ್ರಮ ನಾನು ಮುಕ್ತಾಯ ಮಾಡ್ತೇನೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.